ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇದರ ಜೊತೆನೇ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಮೋದಿ ಸರ್ಕಾರದಿಂದ 5 ನಿಮಿಷದಲ್ಲಿ 1 ಲಕ್ಷ ರೂಪಾಯಿ ಗೆಲ್ಲುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಚಾನ್ಸ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲೇ ಈ ವಿಡಿಯೋನ ಶೇರ್ ಮಾಡಿ. ಮೊದಲು ನೀವು quiz.mygovernment.in ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗುತ್ತೆ. ಇದರ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ನಿಮಗೆ ಯಾವುದೇ ತರಹದ ಡೌಟ್ ಬೇಡ, ಯಾಕಂದ್ರೆ ಇದು ನಮ್ಮ ಭಾರತ ಸರ್ಕಾರದವರೇ ಈ ಕ್ವಿಜ್ ಕಾಂಪಿಟೇಷನ್ ಅನ್ನ ಇಟ್ಟಿದ್ದಾರೆ. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ಅನ್ನ ಯಾಕೆ ಇಟ್ಟಿದ್ದಾರೆ, ಇಲ್ಲಿ ಯಾವ ತರಹದ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಇಲ್ಲಿ ಎಷ್ಟು ಪ್ರಶ್ನೆ ಕೇಳ್ತಾರೆ ಹಾಗೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿಮ್ಗೆ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ನಮ್ಮ ದೇಶದ ರಕ್ಷಣೆಗಾಗಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ ವೀರ ಯೋಧರ ಸ್ಮರಣೆಗಾಗಿ ಈ ಕ್ವಿಜ್ ಕಾಂಪಿಟೇಷನ್ ಅನ್ನ ನಡೆಸುತ್ತಿದ್ದಾರೆ. ಇಲ್ಲಿ ನಿಮಗೆ ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ, ಅಶೋಕ ಚಕ್ರ, ಕೀರ್ತಿ ಚಕ್ರ ಹಾಗೂ ಸೂರ್ಯ ಚಕ್ರ ಪ್ರಶಸ್ತಿಗಳು ಯಾರಿಗೆ ಸಿಕ್ಕಿದೆ, ಯಾವ ಕಾರಣಕ್ಕಾಗಿ ಸಿಕ್ಕಿದೆ, ಯಾವಾಗ ಸಿಕ್ಕಿದೆ ಎನ್ನುವ ಪ್ರಶ್ನೆಗಳನ್ನ ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಕೇಳಲಾಗುತ್ತೆ. ಈ ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ ನಿಮಗೆ ಜನವರಿ 1ರಿಂದ ಜನವರಿ 10, 2018 ತನಕ ಇರುತ್ತೆ. ಇಲ್ಲಿ ನಿಮಗೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೂ ಈ ಕ್ವಿಜ್ ಕಾಂಪಿಟೇಷನ್ ನಿಮಗೆ 2 ತರದ ಕ್ಯಾಟಗರಿ ಇರುತ್ತೆ. ಒಂದು 18 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ಇನ್ನೊಂದು 18 ವರ್ಷದ ಒಳಗಿರುವವರಿಗೆ. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ವಿನ್ ಆದವರಿಗೆ ಫಸ್ಟ್ ಪ್ರೈಸ್ 1 ಲಕ್ಷ ರೂಪಾಯಿ ಸಿಗುತ್ತೆ, ಸೆಕೆಂಡ್ ಪ್ರೈಸ್ 75,000 ರೂಪಾಯಿ ಸಿಗುತ್ತೆ ಹಾಗೂ ಥರ್ಡ್ ಪ್ರೈಸ್ 50,000 ರೂಪಾಯಿ ಸಿಗುತ್ತೆ ಹಾಗೂ ಸಮಾಧಾನಕರ ಬಹುಮಾನಗಳು 15,000 ರೂಪಾಯಿ ಸಿಗುತ್ತೆ. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಯಾವಾಗಂದ್ರೆ ಜನವರಿ 1, 2018 4 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ಎಂಡ್ ಆಗುವುದು ಯಾವಾಗಂದ್ರೆ ಜನವರಿ 10, 2018 ಮಿಡ್ ನೈಟ್ ಅಲ್ಲೇ ಈ ಕ್ವಿಜ್ ಕಾಂಪಿಟೇಷನ್ ಸ್ಟಾಪ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರೈಸ್ ಅನ್ನ ಕ್ಯಾಶ್ ಅಲ್ಲೇ ಕೊಡ್ತಾರೆ ಹಾಗೂ ನಿಮಗೆ ಇದರಲ್ಲಿ 15 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ 15 ಪ್ರಶ್ನೆಗಳಿಗೆ ನೀವು ಕೇವಲ 5 ನಿಮಿಷದಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಾವಿವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನೀವೇನಾದ್ರೂ government.in ಅಥವಾ nic.in ಗೆ ಸೈನ್ ಅಪ್ ಆಗಿ ಲಾಗಿನ್ ಆಗಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬಹುದು. ಸೊ ನೀವು ಯಾವುದೇ ವೆಬ್ಸೈಟ್ಗೆ ಸೈನ್ ಅಪ್ ಆಗಿಲ್ಲ, ಲಾಗಿನ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಮೂಲಕ ಲಾಗಿನ್ ಆಗಬಹುದು. ಸೊ ನಾನು ಕೂಡ ಯಾವುದೇ ಗೌರ್ಮೆಂಟ್ ವೆಬ್ಸೈಟ್ಗೆ ಲಾಗಿನ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಸೊ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಹಾಗೂ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಗ್ಯಾಲಂಟ್ರಿ ಅವಾರ್ಡ್ ಕ್ವಿಜ್ ಕಾಂಪಿಟೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮಗೆ 15 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ 15 ಪ್ರಶ್ನೆಗಳಿಗೆ ನಿಮಗೆ 15 ಅಂಕಗಳಿರುತ್ತೆ ಹಾಗೂ ಈ 15 ಪ್ರಶ್ನೆಗಳನ್ನ ನೀವು ಕೇವಲ 5 ನಿಮಿಷದಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ಈ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ರ್ಯಾಂಡಮ್ ಆಗಿ ಕ್ವಶನ್ ಗಳನ್ನ ಕೇಳಲಾಗುತ್ತೆ. ಈ 15 ಪ್ರಶ್ನೆಗಳಿಗೆ 15 ಉತ್ತರವನ್ನ ಯಾರು ಸರಿಯಾಗಿ ಕೊಟ್ಟಿರ್ತಾರೋ ಅವರೇ ಈ ಕ್ವಿಜ್ ಕಾಂಪಿಟೇಷನ್ ನ ವಿನ್ನರ್ ಆಗಿರ್ತಾರೆ. ಒಂದ್ ವೇಳೆ ತುಂಬಾ ಜನರು 15 ಪ್ರಶ್ನೆಗಳಿಗೂ 15 ಉತ್ತರ ಏನಾದ್ರೂ ಕೊಟ್ಟಿದ್ರೆ ಯಾರು ಕಡಿಮೆ ಸಮಯ ತಗೊಂಡು ಹೆಚ್ಚು ಉತ್ತರಗಳನ್ನ ಕೊಟ್ಟಿರ್ತಾರೋ ಅವರೇ ಈ ಕಾಂಪಿಟೇಷನ್ ನ ವಿನ್ನರ್ ಆಗಿ 1 ಲಕ್ಷ ರೂಪಾಯಿ ಬಹುಮಾನವನ್ನ ಗೆಲ್ಲುತ್ತಾರೆ. ಇನ್ನು ಸ್ಟಾರ್ಟ್ ಕ್ವಿಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನೀವೇನಾದ್ರೂ ಈ ಕ್ವಿಜ್ ಕಾಂಪಿಟೇಷನ್ ನ ವಿನ್ನರ್ ಆದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಸಲುವಾಗಿ ಕೆಲವು ಇನ್ಫಾರ್ಮೇಶನ್ ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಆಗಿರಬಹುದು, ಡೇಟ್ ಆಫ್ ಬರ್ತ್, ಜೆಂಡರ್ ಹಾಗೂ ಮೊಬೈಲ್ ನಂಬರ್ ಗಳನ್ನ ಕೇಳಿರ್ತಾರೆ. ಸೊ ಇದನ್ನ ನೀವಿಲ್ಲಿ ಕೇರ್ಫುಲ್ ಆಗಿ ಫಿಲ್ ಮಾಡಬೇಕು. ಸೊ ಇಲ್ಲಿ ಕೇಳಿರುವ ಇನ್ಫಾರ್ಮೇಶನ್ ಫಿಲ್ ಮಾಡಿದ ಮೇಲೆ ನೀವು ಸ್ಟಾರ್ಟ್ ಕ್ವಿಜ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸ್ಟಾರ್ಟ್ ಕ್ವಿಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಕ್ವಿಜ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ 15 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 15 ಪ್ರಶ್ನೆಗಳಿಗೂ ನಿಮಗೆ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡಬಹುದು. ಒಂದ್ ವೇಳೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಸೊ ನೀವು ಸ್ಕಿಪ್ ಮಾಡಿದ್ದನ್ನ ಕೊನೆಗೆ ನೀವು ಮತ್ತೆ ಅದಕ್ಕೆ ಆನ್ಸರ್ ಮಾಡಬಹುದು. ಸೊ ಈ ಕಾಂಪಿಟೇಷನ್ ನಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಆನ್ಸರ್
ಆನ್ಸರ್ ಅನ್ನ ಮಾಡ್ತಿದ್ದೀನಿ. ಸೊ ಈ ತರ ಮಾಡಿದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಕೇವಲ 5 ನಿಮಿಷದಲ್ಲಿ ನೀವು 5 ಅಥವಾ 6 ಆನ್ಸರ್ ಅನ್ನ ಸರಿಯಾಗಿ ಕೊಡಬಹುದು. ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ನೀವು 1 ನಿಮಿಷದ ಒಳಗೆ 15 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ ಮಾತ್ರ ನಿಮಗೆ ವಿನ್ ಆಗುವ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ನೀವು ಪರಮವೀರ ಚಕ್ರ, ವೀರ ಚಕ್ರ ಅಥವಾ ನೀವು ಸೂರ್ಯ ಚಕ್ರ ಇವೆಲ್ಲದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಇವೆಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ಈ ಕ್ವಿಜ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ. ಈ ತರ ಮಾಡಿದ್ರೆ ನಿಮಗೆ ವಿನ್ ಆಗುವ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ನಾನು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆನ್ಸರ್ ಮಾಡಿದ್ರಿಂದ ನನಗೆ ಟೈಮೇ ಸಾಕಾಗಿಲ್ಲ. ಕೊನೆಯಲ್ಲಿ ನನಗೆ 20 ಸೆಕೆಂಡ್ ಮಾತ್ರ ಸಿಕ್ತು. ಆಮೇಲೆ ನಾನು ಕ್ವಶನ್ ನೋಡಿದೆ, ಆನ್ಸರ್ ಮಾತ್ರ ಕ್ಲಿಕ್ ಮಾಡ್ತಾ ಹೋದೆ. ಸೊ ಎಷ್ಟು ತಪ್ಪು ಎಷ್ಟು ಸರಿ ಅಂತ ನಿಮಗೆ ಲಾಸ್ಟ್ ತೋರಿಸ್ತೀನಿ ನೋಡಿ. ಸೊ ಕೊನೆಯಲ್ಲಿ ನನಗೆ 12 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಟೈಮ್ ಇತ್ತು. ಸೊ ಉಳಿದ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ನನಗೆ ಟೈಮೇ ಇರಲಿಲ್ಲ. ಸೊ ಕೊನೆಯಲ್ಲಿ ನನಗೆ 15 ಕ್ವಶನ್ಗಳಿಗೆ ನಾನು 5 ಕರೆಕ್ಟ್ ಆದ ಆನ್ಸರ್ ಅನ್ನ ಮಾಡಿದ್ದೆ. 33.3% ಮಾರ್ಕ್ಸ್ ಅನ್ನ ತಗೊಂಡಿದ್ದೆ ನಾನು. ಸೊ ಈ ಕಾಂಪಿಟೇಷನ್ ಅಲ್ಲಿ ನಾನು ಕೇವಲ 5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೆ. ಸೊ ಈ 5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಕ್ಕೆ ನನಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಏನಿದೆ ಅಂತ ನೋಡೋಣ. ಈ ರೀತಿ ಗ್ಯಾಲಂಟ್ರಿ ಅವಾರ್ಡ್ ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತಾರೆ. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ವೀರಚಕ್ರ, ಪರಮವೀರ ಚಕ್ರ, ಅಶೋಕ ಚಕ್ರ ಇವೆಲ್ಲದರ ಬಗ್ಗೆ ಸ್ವಲ್ಪ ಓದ್ಕೊಂಡು ಆಮೇಲೆ ನನ್ನ ಇನ್ನೊಂದು ನಂಬರ್ ನಿಂದ ಟ್ರೈ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಯಾರಿಗ್ ಗೊತ್ತು, ನೀವು ಹಿಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಪ್ರೈಸ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಇದೇ ತರದ ಲೇಟೆಸ್ಟ್ ಇನ್ಫಾರ್ಮೇಶನ್ ಗಳನ್ನ ತಿಳಿಬೇಕಂದ್ರೆ ನಮ್ಮ ದಿವಾಕರ್ ಟೆಕ್ ವರ್ಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Thanks for watching. Take care.